ನಿಮ್ಮ ನೆಚ್ಚಿನ ಫ್ರೀಡಂ ಟಿವಿಯು ಬೆಂಗಳೂರಿನಲ್ಲಿ ವೀರ ವನಿತೆ ಅವಾರ್ಡ್ಸ್ 2025 ಆಯೋಜಿಸಿದೆ. ಯಲಹಂಕದ ನ್ಯೂ ಟೌನ್ ನಲ್ಲಿರುವಂತಹ ವಿವೇಕಾನಂದ ಪ್ಲೇ ಗ್ರೌಂಡ್ ನಲ್ಲಿ ಇಂದಿನಿಂದ 3 ದಿನಗಳ ಕಾಲ ಈ ಮೆಗಾ ಎಕ್ಸ್ಪೋ ನಡೆಯುತ್ತಿದೆ. ಯಲಹಂಕ ಕ್ಷೇತ್ರದ ಜನಪ್ರಿಯ ಶಾಸಕ ಎಸ್.ಆರ್. ವಿಶ್ವನಾಥ್ ಅವರ ನೇತೃತ್ವದಲ್ಲಿ ನಿಮ್ಮ ಫ್ರೀಡಂ ಟಿವಿ ಆಯೋಜಿಸಿರುವಂತಹ ಫೆಸ್ಟಿವಲ್ ನಲ್ಲಿ ಫುಡ್, ಫನ್, ಫ್ಯಾಷನ್ ಜೊತೆಗೆ ಆಟೋಮೊಬೈಲ್ ಎಕ್ಸ್ಪೋ ಕೂಡ ಇರುತ್ತೆ. ಇಲ್ಲಿ ಬಗೆ ಬಗೆಯ ತಿಂಡಿ ತಿನಿಸುಗಳು, ನಿಮ್ಮ ಮನೆಗೆ ಬೇಕಾದ ಗೃಹ ಉಪಯೋಗಿ ವಸ್ತುಗಳು, ಹೆಣ್ಣು ಮಕ್ಕಳಿಗೆ ಪ್ರಿಯವಾದಂತಹ ಜ್ಯುವೆಲ್ಲರಿ ಐಟಮ್ಸ್ ಕೂಡ ಇವೆ. ಜೊತೆಗೆ ನಿಮ್ಮಿಷ್ಟದ ವಾಹನಗಳ ವೀಕ್ಷಣೆ, ಖರೀದಿ ಕೂಡ ಮಾಡಬಹುದು. ಈಗಾಗಲೇ ಎಲ್ಲ ಸಿದ್ಧತೆ ಮುಗಿದಿದೆ. ಸಂಜೆ 6 ಗಂಟೆಗೆ ಎಕ್ಸ್ಪೋವನ್ನು ನಟ ಚೇತನ್ ಅಹಿಂಸಾ ಉದ್ಘಾಟನೆ ಮಾಡಲಿದ್ದಾರೆ. ನಾಳೆ ನಮ್ಮೊಂದಿಗೆ ನಟಿ ಜಾಹ್ನವಿ, ಕಲಾವಿದ ಮಿಮಿಕ್ರಿ ಗೋಪಿ ಇರಲಿದ್ದಾರೆ. ಅಂತಿಮ ದಿನವಾದಂತಹ ಭಾನುವಾರ ನಮ್ಮೊಂದಿಗೆ ಸನ್ಮಾನ್ಯ ಸಚಿವರಾದ ಭೈರತಿ ಸುರೇಶ್, ಶಾಸಕ ಎಸ್.ಆರ್. ವಿಶ್ವನಾಥ್, IPS ಅಧಿಕಾರಿ ಡಿ. ರೂಪಾ ಸೇರಿ ಗಣ್ಯರು ಕೂಡ ಇರಲಿದ್ದಾರೆ. ಅದೇ ದಿನ ಸಂಜೆ ವಿವಿಧ ವಲಯದಲ್ಲಿ ಸಾಧನೆ ಮಾಡಿದ ಸಾಧಕಿಯರಿಗೆ ಫ್ರೀಡಂ ಟಿವಿಯ ವೀರ ವನಿತೆ ಅವಾರ್ಡ್ಸ್ ಪ್ರದಾನ ಮಾಡಲಾಗುತ್ತೆ. ತಪ್ಪದೆ ನೀವು ನಮ್ಮೊಂದಿಗೆ ಜೊತೆಯಾಗಿ ಈ ಎಕ್ಸ್ಪೋಗೆ ಎಲ್ಲರಿಗೂ ಉಚಿತವಾದಂಥ ಎಂಟ್ರಿ ಇರುತ್ತೆ. ಯಾವುದೇ ತರಹದ ಶುಲ್ಕಗಳಿರೋದಿಲ್ಲ, ಎಲ್ಲವೂ ಉಚಿತ. 3 ದಿನಗಳ ಕಾಲ ವಿವಿಧ ಕಾಂಪಿಟೇಷನ್ಗಳು ಕೂಡ ಇರಲಿದ್ದು ಸಾಕಷ್ಟು ಜನ ಈಗಾಗಲೇ ನೋಂದಣಿ ಮಾಡಿಸಿದ್ದಾರೆ. ವಿಜೇತರಿಗೆ ಬಹುಮಾನ ಹಾಗೂ ಪ್ರಶಂಸನಾ ಪತ್ರವನ್ನು ಕೂಡ ನೀಡಲಾಗುತ್ತೆ. ಯಲಹಂಕ ಸುತ್ತಮುತ್ತಲ ಜನ ಫ್ರೀಡಂ ಟಿವಿ ಆಯೋಜಿಸಿರುವಂತಹ ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಿ, ಇದು ವಿನಮ್ರ ವಿನಂತಿ. ಹಾಯ್, ಹಲೋ, ನಮಸ್ಕಾರ. ಫ್ರೀಡಂ ಟಿವಿಯ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಾನ್ ಕಾವ್ಯ ಹೆಗ್ಡೆ. ಇವತ್ತು ನಾವ್ ಎಲ್ಲಿದ್ದೀವಿ ಗೊತ್ತಾ? ನಾವಿವತ್ತು ಇರೋದು ಯಲಹಂಕದಲ್ಲಿ. ಯಲಹಂಕದಲ್ಲಿ ಏನಪ್ಪಾ ಮಾಡ್ತಿದ್ದಾಳೆ ಇವಳು ಅಂತ ನೋಡೋದಾದ್ರೆ, ಯಲಹಂಕದಲ್ಲಿ ಒಂದು ಇವೆಂಟ್ ನಡೀತಾ ಇದೆ. ಅದು ನಮ್ಮ ಫ್ರೀಡಂ ಟಿವಿ ಸ್ಪಾನ್ಸರ್ ಮಾಡ್ತಾ ಇದೆ. ಫ್ರೀಡಂ ಟಿವಿ ಏನ್ ಮಾಡ್ತಾ ಇದೆ, ಈ ಒಂದು ಕಾರ್ಯಕ್ರಮ ಏನು ಎತ್ತ ಅಂತ ನೋಡೋದಾದ್ರೆ, ವೀರ ವನಿತೆ 2025 ಎನ್ನುವಂತಹ ಕಾರ್ಯಕ್ರಮ. ಈ ಒಂದು ಇವೆಂಟ್ ಯಾಕೆ ಅಂತಂದ್ರೆ, ಹೆಣ್ಮಕ್ಳು ಎಷ್ಟೋ ಸಾಧನೆಯನ್ನ ಮಾಡಿರ್ತಾರೆ. ಅಡಿಗೆ ಮನೆಯಲ್ಲಿ ಮಾತ್ರ ಸಾಧನೆ ಅಲ್ಲ, ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಹೆಣ್ಮಕ್ಳು ಸಾಧನೆಯನ್ನ ಮಾಡಿದ್ದಾರೆ. ಅಂತಹ ಹೆಣ್ಮಕ್ಳನ್ನ ಗುರುತಿಸಿ ಅವರಿಗೆ ಒಂದು ಅವಾರ್ಡ್ ಕೊಡೋದು, ಅದು ಕೂಡ ನಮ್ಮ ಚಾನೆಲ್ ನ ಮುಖಾಂತರ. ಈ ಒಂದು ಇವೆಂಟ್ ನ ನಾವು ಸ್ಪಾನ್ಸರ್ ಮಾಡ್ತಾ ಇದ್ದೀವಿ. ಹಾಗೆ ಈ ಒಂದು ಇವೆಂಟ್ ಇರೋದು ಯಲಹಂಕದಲ್ಲಿ. ಯಲಹಂಕದ 5th ಫೇಸ್ ನಲ್ಲಿರುವಂತಹ ವಿವೇಕಾನಂದ ಗ್ರೌಂಡ್ ಏನಿದೆ ಅಲ್ಲ, ಆ ಒಂದು ಗ್ರೌಂಡ್ ಅಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. 23, 24, 25 ಈ ಒಂದು ಡೇಟ್ ನಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇರುತ್ತೆ. ಈ ಒಂದು ಕಾರ್ಯಕ್ರಮಕ್ಕೆ ಸಾಕಷ್ಟು ಸ್ಟಾಲ್ಗಳು ಕೂಡ ಬಂದಿದೆ, ಎಲೆಕ್ಟ್ರಾನಿಕ್ ಐಟಮ್ಗಳು ಕೂಡ ಬಂದಿದೆ, ಎಲೆಕ್ಟ್ರಾನಿಕ್ ಎಕ್ಸ್ಪೋ ಕೂಡ ನಡೀತಾ ಇದೆ. ಸೊ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಭೇಟಿಯನ್ನ ನೀಡಬೇಕು. ಯಾಕಪ್ಪ ಭೇಟಿ ನೀಡಬೇಕು ಅಂತಂದ್ರೆ, ಎಲ್ಲರೂ ಕೂಡ ಹೆಣ್ಮಕ್ಳನ್ನ ಪೂಜಿಸ್ತಾರೆ, ಗೌರವ ಪಡ್ತಾರೆ, ಗೌರವವನ್ನ ಕೊಡ್ತಾರೆ. ಸೊ ನೀವು ಗೌರವವನ್ನ ಕೊಡೋದಾಗಿದ್ರೆ ಈ ಒಂದು ಇವೆಂಟ್ ಅಲ್ಲಿ ಭಾಗವಹಿಸಬೇಕು. ಯಾಕಂತಂದ್ರೆ ಇದು ಪ್ಯೂರ್ಲಿ ಹೆಣ್ಣು ಮಕ್ಕಳಿಗೆ ಅಂತಾನೆ ಮಾಡ್ತಾ ಇರುವಂತಹ ಪ್ರೋಗ್ರಾಮ್. ಈ ಪ್ರೋಗ್ರಾಮ್ ನಲ್ಲಿ ಯಾರು ಸಾಧನೆ ಮಾಡಿದಾರೋ ಅವ್ರನ್ನ ಗುರುತಿಸಿ ಅವರಿಗೆ ಅವಾರ್ಡ್ ಅನ್ನ ಕೊಡ್ತಾ ಇದ್ದೀವಿ. ಮತ್ತೆ ತುಂಬಾ ಜನ ಗೆಸ್ಟ್ ಗಳು ಬರ್ತಾ ಇದ್ದಾರೆ ಕಣ್ರಿ. ಯಾರ್ಯಾರು ಗೆಸ್ಟ್ ಗಳು ಬರ್ತಾ ಇದ್ದಾರೆ ಗೊತ್ತಾ? ಚೇತನ್ ಅಹಿಂಸಾ ಅವರು ಬರ್ತಾ ಇದ್ದಾರೆ, ಹಾಗೆ ಜಾನ್ವಿ ಅವರು ಬರ್ತಾ ಇದ್ದಾರೆ. ಇನ್ನು ಸಾಕಷ್ಟು ಸೆಲೆಬ್ರಿಟಿಗಳು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಇನ್ನೊಂದು ವಿಚಾರ ಏನು ಅಂತಂದ್ರೆ, ಭೈರತಿ ಸುರೇಶ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸಾಥ್ ಕೊಡ್ತಾ ಇದ್ದಾರೆ. ಹಾಗೆ ಈ ಒಂದು ಯಲಹಂಕದ ವಿಧಾನಸಭಾ ಶಾಸಕರಾಗಿರುವಂತಹ ಇನ್ನೊಬ್ರು ಯಾರು ಅಂತಂದ್ರೆ ಎಸ್.ಆರ್. ವಿಶ್ವನಾಥ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಅವರ ನೇತೃತ್ವದಲ್ಲೇ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಹಾಗಾದ್ರೆ ಗ್ರೌಂಡ್ ಒಳಗೆ ಹೋಗೋಣ. ಯಾವೆಲ್ಲ ಸ್ಟಾಲ್ ಗಳು ಇನ್ನು ಸ್ಟಾರ್ಟ್ ಆಗಿಲ್ಲ ಅನ್ನೋದೆಲ್ಲ ನೋಡ್ಕೊಂಡು ಬರೋಣ ಬನ್ನಿ. ಎಸ್ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ, ಇದು ಪಾರ್ಕ್ ನ ಎಂಟ್ರೆನ್ಸ್ ಆಗಿರುತ್ತೆ. ಸೊ ಈ ಪಾರ್ಕ್ ನ ಎಂಟ್ರೆನ್ಸ್ ಅಲ್ಲಿ ಏನೆಲ್ಲ ಇದೆ ಅಂತಂದ್ರೆ, ಈ ಪಾರ್ಕ್ ನ ಎಂಟ್ರೆನ್ಸ್ ಅಲ್ಲಿ ಸ್ಟಾಲ್ ಗಳು ಕೂಡ ಇದೆ ಅಂಡ್ ಎಲೆಕ್ಟ್ರಾನಿಕ್ ಎಕ್ಸ್ಪೋ ಕೂಡ ನಾನು ಆಗ್ಲೇ ಹೇಳ್ತಾ ಇದ್ದೆ. ಸೊ ಆ ಒಂದು ಎಕ್ಸ್ಪೋ ಕೂಡ ನೋಡ್ತಾ ಇದ್ದೀರಾ ನೀವು. ಎಸ್, ನಾ ಆಗ್ಲೇ ಹೇಳ್ತಾ ಇದ್ದೆ, ಯಲಹಂಕ ಶಾಸಕರಾಗಿರುವಂತಹ ಎಸ್.ಆರ್. ವಿಶ್ವನಾಥ್ ಅವರ ಈ ಒಂದು ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಅಂದ್ರೆ ಎಲ್ಲಾ ಹೆಣ್ಮಕ್ಳಿಗೂ ಕೂಡ ಗೌರವ ಕೊಡುವಂತಹ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಮಾಡ್ಲಾಗ್ತಾ ಇದೆ ಅನ್ನುವಂಥದ್ದನ್ನ. ಎಸ್, ಸೊ ಇವಾಗ ಸ್ಟಾಲ್ ಗಳೆಲ್ಲವೂ ಕೂಡ ಓಪನ್ ಆಗಿದೆ. ಇಲ್ಲಿ ಕಾರ್ ಕೂಡ ನಿಂತ್ಕೊಂಡಿದೆ. ಯಾವ ಕಂಪ್ನಿ ಏನು ಎತ್ತ ಅಂತ ಆಮೇಲೆ ಮತ್ತೊಂದು ವಿಡಿಯೋ ಮಾಡ್ತೀನಿ. ಆ ಮತ್ತೊಂದು ವಿಡಿಯೋದಲ್ಲಿ ನಿಮಗ್ ತೋರಿಸ್ಕೊಡ್ತೀನಿ. ಸೊ ಈಗ ಕಾರ್ ಕೂಡ ಬಂದು ನಿಂತ್ಕೊಂಡಿದೆ. ನೀವು ನೋಡ್ತಾ ಇದ್ದೀರಾ ಯಾವ ತರ ಸ್ಟಾಲ್ ಗಳೆಲ್ಲ ಇಲ್ಲಿದೆ ಅನ್ನುವಂಥದ್ದನ್ನ. ಸೊ ಈ ಕಾರ್ ಬಂದು ನಿಂತ್ಕೊಂಡಿದೆ. ಎಲೆಕ್ಟ್ರಾನಿಕ್ ಎಕ್ಸ್ಪೋ ಕೂಡ ಇರಲಿದೆ ಅಂತ ಹೇಳ್ತಾ ಇದ್ದೆ ಅಲ್ವಾ? ಸೊ ಎಕ್ಸ್ಪೋ ಕೂಡ ಇರಲಿದೆ. ಸೊ ಒಂದ್ಸಲ ಬಂದು ಭೇಟಿಯನ್ನ ನೀಡಿ ಈ ಒಂದು ಯಲಹಂಕದ ವಿವೇಕಾನಂದ ಪ್ಲೇ ಗ್ರೌಂಡ್ಗೆ ನೀವು ಬಂದು ಭೇಟಿಯನ್ನ ನೀಡಬಹುದು. ಹಾಗೆ ಇನ್ನೊಂದು ವಿಚಾರ ಏನು ಅಂತಂದ್ರೆ, ಫ್ರೀ ಆಗಿರುತ್ತೆ. ಎಂಟ್ರೆನ್ಸ್ ಬಂದ್ಬಿಟ್ಟು ಫ್ರೀ ಆಗಿರುತ್ತೆ. ಆರಾಮಾಗಿ
ನಿಮ್ಮ ಮಕ್ಕಳ ಜೊತೆನೋ, ನಿಮ್ಮ ಫ್ಯಾಮಿಲಿ ಜೊತೆನೋ, ನಿಮ್ಮ ಪೇರೆಂಟ್ಸ್ ಜೊತೆನೋ ಎಲ್ಲರ ಜೊತೆಗೂ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ನೀವು ಕೂಡ ಜಾಯಿನ್ ಆಗ್ಬೋದು. ಎಸ್, ಏನೇನೆಲ್ಲ ಇದೆ ಅಂತ ನೋಡ್ಕೊಂಡು ಬರೋಣ. ಅಂದ್ರೆ ಅದು ಇನ್ ಡೆಪ್ತ್ ಆಗಿ ನಾನು ಹೇಳ್ತಾ ಹೋಗ್ತೀನಿ, ಇನ್ನೊಂದು ವಿಡಿಯೋ ಮಾಡ್ತೀನಿ, ಇನ್ ಡೆಪ್ತ್ ಆಗಿ ಹೇಳ್ತಾ ಹೋಗ್ತೀನಿ. ಇವಾಗ ಸದ್ಯಕ್ಕೆ ಯಾವ್ಯಾವ ಸ್ಟಾಲ್ ಗಳು ಬಂದಿದೆ, ಏನು ಎತ್ತ ಅಂತ ನೋಡ್ಕೊಂಡು ಬರೋಣ. ಎಸ್, ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲೂ ಕೂಡ ಎಲೆಕ್ಟ್ರಾನಿಕ್ ಎಕ್ಸ್ಪೋ ಅಂತ ಹೇಳಿದಾಗ ಕಾರು. ಸೊ ಕಾರು ಇವಾಗ ಈ ಒಂದು ಈವೆಂಟ್ ಗೆ ಬಂದಿದೆ ಅಂತಂದ್ರೆ ಫ್ರೀಡಮ್ ಟಿವಿಯ ವೀರವಂತೆ 2025 ಅಲ್ಲಿ ಈ ಒಂದು ಕಾರು ಕೂಡ ಬಂದಿದೆ. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಅನ್ನ ನೋಡ್ತಾ ಹೋಗೋಣ. ಎಸ್, ಆಮೇಲೆ ಮತ್ತೊಂದು ವಿಡಿಯೋ ಮಾಡ್ತೀನಿ, ಆ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಇವಾಗ ಜಸ್ಟ್ ಮೇಲ್ಮೇಲೆ ಯಾವೆಲ್ಲ ಒಂದು ಸ್ಟಾಲ್ ಗಳು ಬಂದಿದೆ ಅನ್ನೋದ್ರ ಬಗ್ಗೆ ಮೇಲ್ಮೇಲ್ತಾ ಹೇಳ್ತಾ ಹೋಗ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ತಾ ಇರಬಹುದು ಕಾರ್ಗಳ ಎಕ್ಸ್ಪೋ ನೀವು ನೋಡ್ತಾ ಇದ್ದೀರಾ. ಸೊ ಆರಾಮಾಗಿ ಒಮ್ಮೆ ಭೇಟಿ ಕೊಡಿ. ಸೊ ಈ ಒಂದು ಎಕ್ಸ್ಪೋದಲ್ಲಿ ಭಾಗವಹಿಸಿ. ನಿಮ್ಗೂ ಕೂಡ ಕಾರ್ ತಗೊಳ್ಬೇಕು ಅಂತ ಅನ್ಕೊಂಡಿರ್ತೀರಾ, ಯಾವ ಕಾರನ್ನ ತಗೊಳ್ಬೇಕು ಅಂತ ಗೊತ್ತಿರೋದಿಲ್ಲ, ಆಗ ಕನ್ಫ್ಯೂಸ್ ಆಗಿರ್ತೀರಾ. ಎಲ್ಲೋ ಒಂದ್ ಕಡೆ ನೋಡಿ ತಿಳ್ಕೊಳ್ಳೋದ್ಕಿಂತ ಆರಾಮಾಗಿ ಈ ಒಂದು ಎಕ್ಸ್ಪೋಗೆ ಬಂದು ಹೇಗಿದೆ ಇಂಜಿನ್, ಎಷ್ಟು ಕೊಡುತ್ತೆ ಅನ್ನೋದೆಲ್ಲವೂ ಕೂಡ ನೋಡ್ಕೊಂಡು ಹೋಗ್ಬೋದು. ಯಾವ ಮಾಡ್ಲು, ಏನು ಎತ್ತ ಅನ್ನೋದ್ರ ಬಗ್ಗೆ ಎಲ್ಲವೂ ಕೂಡ ನೀವು ಆರಾಮಾಗಿ ಕೇಳ್ಕೊಂಡು ಹೋಗ್ಬಹುದಾಗಿದೆ. ಎಸ್, ಹಾಗೆ ಮುಂದೆ ಬಂದ್ರೆ ಇಲ್ಲೆಲ್ಲರೂ ಕೂಡ ನೀವು ನೋಡ್ತಾ ಇದ್ದೀರಾ ಸ್ಟಾಲ್ಗಳು ಈಗ ಜಸ್ಟ್ ಓಪನ್ ಆಗ್ತಾ ಇದೆ. ಸೊ ನಾ ಆಗ್ಲೇ ಹೇಳ್ತಾ ಇದ್ದೆ 23, 24, 25 ಈ ಒಂದು ಡೇಟ್ಗಳಲ್ಲಿ ಯಾವ ಡೇಟ್ ಅಲ್ಲಿ ಬೇಕಾದ್ರೂ ನೀವು ಬರಬಹುದು, ಆರಾಮಾಗಿ ಫ್ಯಾಮಿಲಿ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಬಹುದು. ಅಂಡ್ ಇಲ್ಲಿ ನೋಡ್ತಾ ಇದ್ದೀರಾ ಮಹಿಳೆಗೆ ಒಂದು ಅವಾರ್ಡ್ ಕೊಡ್ತಾ ಇರುವಂತಹ ಕಾರ್ಯಕ್ರಮ ಆಗಿರೋದ್ರಿಂದ ಸೊ ಎಲ್ಲವೂ ಕೂಡ ಆರಾಮಾಗುತ್ತೆ. ನಿಮ್ಮ ಮಕ್ಕಳಿಗೂ ಕೂಡ ಈ ಒಂದು ಸಂಸ್ಕಾರವನ್ನ ಕಳಿಸಿದ ಹಾಗೂ ಆಗುತ್ತೆ. ಎಸ್, ಮುಂದೆ ನೋಡ್ಕೊಂಡು ಹೋಗೋಣ ಬನ್ನಿ. ಯಾವ ತರ ಈಗ ಐಟಮ್ಸ್ ಗಳನ್ನೆಲ್ಲ ಜೋಡಿಸಿದ್ದಾರೆ ನೋಡಿ. ಸೊ ಈ ಒಂದು ಐಟಮ್ ಗಳನ್ನ ಜನಗಳಿಗೆ ತೋರಿಸುವಂತಹ ನಿಟ್ಟಿನಲ್ಲಿ ಇವರು ಈ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಸೊ ಹಾಗೆ ನೋಡ್ಕೊಂಡು ಹೋಗೋಣ. ಏನಿಲ್ಲ ಇದೆ ಜಸ್ಟ್ ಇವಾಗ ಅನ್ಬಾಕ್ಸ್ ಮಾಡ್ಬೇಕಾಗಿದೆ. ಇವೆಲ್ಲ ಐಟಮ್ಸ್ ಗಳನ್ನು ಇನ್ನೇನು ಅನ್ಬಾಕ್ಸ್ ಮಾಡ್ಬೇಕಾಗಿದೆ. ಸೊ ಅನ್ಬಾಕ್ಸ್ ಆದ್ಮೇಲೆ ಹೇಗ್ ಕಾಣಿಸುತ್ತೆ ಅನ್ನೋದ್ರ ಬಗ್ಗೆ ಮತ್ತೊಂದು ವಿಡಿಯೋಗಳನ್ನ ಮಾಡ್ತೀನಿ. ಸೊ ಈ ಅನ್ಬಾಕ್ಸ್ ಮಾಡದೇ ಇರುವಂತದ್ದು ಈಗ ಜಸ್ಟ್ ಬಂದಿರುವಂತದ್ದು ಈ ಒಂದು ಸ್ಟಾಲ್ ಇರುತ್ತೆ. ಸೊ ಆ ಸ್ಟಾಲ್ ಬುಕ್ ಮಾಡಿರ್ತಾರೆ, ಆ ಒಂದು ಸ್ಟಾಲ್ಗೆ ಅವರು ಎಂಟ್ರಿಯನ್ನ ಕೊಡ್ತಾ ಇದ್ದಾರೆ ಇವಾಗ ಜಸ್ಟ್. ಎಸ್, ಮುಂದೆ ನೋಡ್ತಾ ಹೋಗೋಣ ಏನೆಲ್ಲ ಇದೆ ಅಂತ ಹೇಳಿ. ಇದು ತುಂಬಾ ಚೆನ್ನಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಭಾಗವಹಿಸಬಹುದು, ಹಾಗೆ ನಿಮ್ಮ ಫ್ಯಾಮಿಲಿ ಜೊತೆಗೂ ಕೂಡ ಬರಬಹುದು. ಹಾಗೆ ಇನ್ನೊಂದು ವಿಚಾರ ಏನು ಅಂತಂದ್ರೆ ಈ ಒಂದು ಕಾರ್ಯಕ್ರಮಕ್ಕೆ ಯಾಕೆ ಬರಬೇಕು ನಾವು ಅಂತಂದ್ರೆ ಹೆಣ್ಣು ಮಕ್ಕಳಿಗೆ ಕೊಡ್ತಾ ಇರುವಂತಹ ಈ ಒಂದು ವೀರವನಿತೆ ಅವಾರ್ಡ್. ಸೊ ವೀರವನಿತೆ ಅಂತಂದ್ರೆ ಎಲ್ಲರೂ ಕೂಡ ಬರ್ತಾರೆ. ನಿಮ್ಮನೆ ಹೆಣ್ಣು ಮಕ್ಕಳು, ತಾಯಿ, ತಂದೆ, ತಾಯಿ ಬರ್ತಾಳೆ, ಅಕ್ಕ ಬರ್ತಾಳೆ, ಎಲ್ಲರೂ ಕೂಡ ಬರ್ತಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ನೀವು ಕೂಡ ಭಾಗವಹಿಸಬೇಕು. ಎಸ್, ನಾ ಆಗ್ಲೇ ಹೇಳ್ತಾ ಇದ್ದೆ ಚಿಕ್ಕ ಮಕ್ಕಳಿಗೆಲ್ಲ ಪ್ಲೇ ಇರುತ್ತೆ ರೀ, ಯಾವ ತರ ಏನು ಅಂತ ಹೇಳ್ತಾ ಹೋಗೋದಾದ್ರೆ ಅವರಿಗೆ ಡ್ರಾಯಿಂಗ್ ಅನ್ನ ಹೇಗ್ ಬಿಡಿಸೋದು ಅನ್ನೋದನ್ನ ಹೇಳ್ಕೊಡ್ತೀವಿ. ಅಥವಾ ಒಂದು ಚಿತ್ರವನ್ನ ಕೊಡ್ತೀವಿ, ಅದಕ್ಕೆ ಡ್ರಾಯಿಂಗ್ ಹೇಗ್ ಮಾಡ್ಬೇಕು ಅನ್ನೋದು ಹೇಳ್ಕೊಡ್ತೀವಿ. ಆಮೇಲೆ ರ್ಯಾಂಪ್ ವಾಕ್ ಆಗಿರ್ಬಹುದು, ಎಲ್ಲಾ ರೀತಿಯದ್ದು ಕೂಡ ಈ ಒಂದು ಎಕ್ಸ್ಪೋದಲ್ಲಿ ಈ ಒಂದು ವೀರವನಿತೆ ಅವಾರ್ಡ್ಸ್ 2025 ಅಲ್ಲಿ ಇದೆ. ನಾವು 3 ದಿನ ಯಾಕೆ ಮಾಡ್ತಾ ಇದ್ದೀವಿ ಅಂತಂದ್ರೆ ಮಕ್ಕಳಿಗೋಸ್ಕರ. ಮಕ್ಕಳು ಇಲ್ಲಿ ಬರ್ಬೇಕು, ಅವ್ರ ಅಪ್ಪ ಅಮ್ಮನ ಜೊತೆ ಟೈಮ್ ಸ್ಪೆಂಡ್ ಮಾಡ್ದಂಗೂ ಆಗ್ಬೇಕು, ಅವ್ರ ಅಪ್ಪ ಅಮ್ಮ ಹೇಳ್ಕೊಟ್ಟಾಗೂ ಆಗ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ. ಎಸ್, ನಾನು ಆಗ್ಲೇ ಹೇಳ್ತಾ ಇದ್ದೆ. ಸೊ ಅಲ್ಲಿ ನೋಡ್ತಾ ಇರ್ಬೋದು ಯಾವ ತರ ಈಗ ಜೋಡಿಸ್ತಾ ಇದ್ದಾರೆ ಅನ್ನುವಂಥದ್ದನ್ನ. ಸೊ ಅವರು ತುಂಬಾನೇ ಚೆನ್ನಾಗಿ ತಮ್ಮ ಬಟ್ಟೆಗಳನ್ನ ಜೋಡಿಸ್ತಾ ಇದ್ದಾರೆ. ಎಲ್ರಿಗೂ ಕೂಡ ಒಂದು ತೋರಿಸುವಂತಹ ನಿಟ್ಟಿನಲ್ಲಿ ಅಥವಾ ಜನಗಳಿಗೆ, ಗ್ರಾಹಕರಿಗೆ ಕೊಡುವಂತಹ ನಿಟ್ಟಿನಲ್ಲಿ ಅವರು ಈ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದೊಂದೇ ಅಲ್ಲ ರೀ, ತುಂಬಾ ಅಂಗಡಿಗಳು ಬರುತ್ತೆ, ತುಂಬಾ ಸ್ಟಾಲ್ಗಳು ಬರುತ್ತೆ. ನೀವು ಆರಾಮಾಗಿ ಆ ಒಂದು ಸ್ಟಾಲ್ ನ ನೋಡ್ಕೊಳ್ಬಹುದು. ಹಾಗೆ ಆ ಒಂದು ಸ್ಟಾಲ್ ನಲ್ಲಿ ಏನೆಲ್ಲ ಇರುತ್ತೋ ಅದನ್ನ ನೀವು ಪರ್ಚೇಸ್ ಕೂಡ ಮಾಡಬಹುದು. ಮತ್ತೊಂದು ವಿಚಾರ ಏನು ಅಂತಂದ್ರೆ ನಿಮ್ಮ ಮಕ್ಕಳ ಜೊತೆಗೆ ಏನ್ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತೀರಲ್ವಾ, ಆ ಒಂದು ಟೈಮ್ ಸ್ಪೆಂಡ್ ಕೂಡ ಈ ಒಂದು ಸಂದರ್ಭದಲ್ಲಿ ಮಾಡಬಹುದು ಅಂತಾನೆ ಹೇಳ್ಬಹುದು. ಹಾಗೆ ವೀರವನಿತೆ 2025 ಅನ್ನ ಮಾಡುವಂತಹ ಕೆಲಸ ಯಾಕೆ ಮಾಡ್ತಾ ಇದೆ ಫ್ರೀಡಮ್ ಟಿವಿ ಅಂತಂದ್ರೆ ಹೆಣ್ಣು ಮಕ್ಕಳಿಗೆ, ಅದರಲ್ಲೂ ಕೂಡ ಹೆಣ್ಮಕ್ಳು ಮನೆಗೆ ಮಾತ್ರ, ಅಡುಗೆ ಮನೆಗೆ ಮಾತ್ರ ಅಂತ ಏನ್ ಅನ್ಕೊಂಡಿರ್ತಾರಲ್ವಾ, ಸೊ ಅದನ್ನ ಹೋಗಲಾಡಿಸಬೇಕು, ಅದನ್ನ ಅವರ ಮೈಂಡ್ ಸೆಟ್ ಇಂದ ತೆಗಿಬೇಕು ಎನ್ನುವಂತಹ ಕಾರಣಕ್ಕಾಗಿ ಈ ಒಂದು ಫ್ರೀಡಮ್ ಟಿವಿ ವೀರವನಿತೆ ಅವಾರ್ಡ್ ಅವರ ಪ್ರೈಡ್ ಸ್ಪಾನ್ಸರ್ಸ್ ಬಂದ್ಬಿಟ್ಟು KMF, MSIL, KSDL, KSTDC ಹಾಗೂ ಟೈಟಲ್ ಸ್ಪಾನ್ಸರ್ ಬಂದ್ಬಿಟ್ಟು ಆಕಾಶ್ ಇನ್ಸ್ಟಿಟ್ಯೂಟ್ ಇರ್ತಾರೆ. ಸೊ ಬೆಂಗಳೂರು ಯಲಹಂಕದಲ್ಲಿ ನಿಮ್ಮ ನೆಚ್ಚಿನ ಫ್ರೀಡಮ್ ಟಿವಿ ವೀರವನಿತೆ ಅವಾರ್ಡ್ಸ್ 2025 ಈ ಒಂದು ಕಾರ್ಯಕ್ರಮವನ್ನ ಜನಪ್ರಿಯ ಶಾಸಕರಾಗಿರುವಂತಹ SR ವಿಶ್ವನಾಥ್ ಅವರ ನೇತೃತ್ವದಲ್ಲಿ ಆಯೋಜನೆ ಮಾಡಲಾಗ್ತಾ ಇದೆ. ನಾಡಿನ ಸಾಧಕಿಯರಿಗೆ ಸನ್ಮಾನ ಮಾಡಲಾಗ್ತಾ ಇದೆ.
ಆ ಒಂದು ಸಮಾರಂಭದಲ್ಲಿ ಸೆಲೆಬ್ರಿಟಿಗಳು ಕೂಡ ಬರ್ತಾ ಇದ್ದಾರೆ. ಫುಡ್, ಫನ್, ಫ್ಯಾಷನ್, ಮ್ಯಾಂಗೋ ಮೇಳ, ಕಿಡ್ಸ್ ಪ್ಲೇ ಎಲ್ಲವೂ ಕೂಡ ಬರಲಿದೆ. ಆಟೋಮೊಬೈಲ್ ಎಕ್ಸ್ಪೋ ಕೂಡ ಇರಲಿದೆ. 100ಕ್ಕೂ ಹೆಚ್ಚು ಬ್ರಾಂಡೆಡ್ ಸ್ಟಾಲ್ ಈಗ ಆಲ್ರೆಡಿ ಬಂದಿದೆ. ಸೊ ದಿನಾಂಕ ಹೇಳ್ತಾ ಇದೀನಲ್ಲ, ಇವತ್ತು, ನಾಳೆ, ನಾಡಿದ್ದು ಅಂದ್ರೆ 23, 24, 25ರಲ್ಲಿ ವಿವೇಕಾನಂದ ಪಾರ್ಕ್ ಪ್ಲೇ ಗ್ರೌಂಡ್ 4th ಫೇಸ್, ಯಲಹಂಕ, ನ್ಯೂ ಟೌನ್, ಬೆಂಗಳೂರು ಸ್ಟಾಲ್ ಗಳನ್ನ ನೀವೀಗ ಆಲ್ರೆಡಿ ನೋಡ್ತಾ ಇದ್ದೀರಾ, ಎಷ್ಟೆಲ್ಲ ಸ್ಟಾಲ್ ಗಳು ಬಂದಿದೆ ಅನ್ನುವಂಥದ್ದನ್ನ. ಸೊ ಈ ಒಂದು ಸ್ಟಾಲ್ ಗಳಲ್ಲಿ ನಿಮ್ಗೆ ಇಷ್ಟವಾಗಿರುವಂತಹ ಐಟಮ್ಗಳನ್ನ ತೆಗೆದುಕೊಳ್ಳಬಹುದು, ಹಾಗೆ ಇಷ್ಟವಾಗಿರುವಂತಹ ವಿಚಾರವನ್ನು ಕೂಡ ನೋಡಬಹುದು. ಎಸ್, 23ನೇ ತಾರೀಕಿಗೆ ಅಂದ್ರೆ ಇವತ್ತೇನೇನೆಲ್ಲ ಇರುತ್ತೆ ಅಂತಂದ್ರೆ, ಕ್ಯೂಟ್ ಬೇಬಿ ಫೋಟೋ ಶೂಟ್ ಕೂಡ ಇರುತ್ತೆ, ಡ್ರಾಯಿಂಗ್ ಕಾಂಪಿಟೇಷನ್ ಇರುತ್ತೆ, ಫ್ಯಾನ್ಸಿ ಡ್ರೆಸ್ ಕಿಡ್ಸ್ ಇರುತ್ತೆ, ಮೆಮಿಕ್ರಿ ಕೂಡ ಇರುತ್ತೆ, ಸಿಂಗಿಂಗ್ ಕಾಂಪಿಟೇಷನ್ ಕೂಡ ಇರುತ್ತೆ. ನಾಳೆ 24ನೇ ತಾರೀಕು ಸೋಲೋ ಡ್ಯಾನ್ಸ್, ಕಪಲ್ ಡ್ಯಾನ್ಸ್ ಹಾಗೂ ಕನ್ನಡ ಕವಿತೆ ವಾಚಕ, ರ್ಯಾಂಪ್ ವಾಕ್, ಗ್ರೂಪ್ ಡ್ಯಾನ್ಸ್, ಮಿಮಿಕ್ರಿ ಇರುತ್ತೆ. 25ನೇ ದಿನ ಪೋಸ್ಟರ್ ಪೇಂಟಿಂಗ್ ಮಾಡೋದು, ಮಿಮಿಕ್ರಿ ಮಾಡೋದು, ಕನ್ನಡದಲ್ಲಿ ಭಾಷಣವನ್ನ ಮಾಡೋದು ಎಲ್ಲವೂ ಕೂಡ ಇರುತ್ತೆ. ಸೊ ಇದನ್ನ ಯಾವ್ದನ್ನು ಮಿಸ್ ಮಾಡ್ಕೊಳ್ಬೇಡಿ, ಬನ್ನಿ ಒಮ್ಮೆ ಭೇಟಿ ಕೊಡಿ. ಯಾರ್ಯಾರೆಲ್ಲ ಬರ್ತಾರೆ ಅಂತ ಹೇಳ್ತಾ ಇದ್ದೆ. SR ವಿಶ್ವನಾಥ್ ಅವರು, ಈ ಒಂದು ಕ್ಷೇತ್ರದ ಶಾಸಕರಾಗಿರುವಂತಹ SR ವಿಶ್ವನಾಥ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಅಹಿಂಸಾ ಚೇತನ್, ಡಿ ರೂಪ IPS ಅಧಿಕಾರಿ, ಶ್ರೀ ಭೈರತಿ ಸುರೇಶ್ ಅವರು ಹಾಗೆ ಜಾನ್ವಿ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಎಸ್ ವೀಕ್ಷಕರೇ, ನಾನು ನಿಮ್ಗೆ ಎಕ್ಸ್ಪ್ಲನೇಷನ್ ಅನ್ನ ಮಾಡ್ತಾ ಇದ್ದೆ, ಯಾರೆಲ್ಲ ಬರ್ತಾರೆ, ಏನು ಎತ್ತ ಅನ್ನುವಂಥದ್ದನ್ನ. ಸೊ ಇವಾಗ ನಾನು ಅವಾಗ್ಲೇ ಹೇಳ್ತಾ ಇದ್ದೆ, ಸ್ಟಾಲ್ಗಳು ಆಲ್ರೆಡಿ ಶುರುವಾಯ್ತ್ರಿ. ಯಾವೆಲ್ಲ ಸ್ಟಾಲ್ಗಳನ್ನ ಮಾಡಬೇಕು ಅಥವಾ ಹಾಕೋಬೇಕು ಅಂತ ಅನ್ಕೊಂಡಿದ್ದಾರೋ ಅವೆಲ್ಲ ಸ್ಟಾಲ್ಗಳನ್ನು ಕೂಡ ಇವಾಗ ಐಟಮ್ಗಳನ್ನ ಜೋಡಿಸಿ ಇಟ್ಟಾಯ್ತು. ನೆಕ್ಸ್ಟ್ ಯಾವೆಲ್ಲ ಐಟಮ್ ಇದೆ ಅನ್ನೋದ್ರ ಬಗ್ಗೆ ಇನ್ನೊಂದು ವಿಡಿಯೋವನ್ನ ಮಾಡ್ತೀವಿ. ಎಸ್, ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.